ಮಂಡ್ಯ ಬಿಜೆಪಿ ಟಿಕೆಟ್ಗೆ ಸಂಸದೆ ಸುಮಲತಾ ಪಟ್ ಹಿಡಿದಿದ್ದಾರೆ. ದೋಸ್ತಿಗಳಿಗೆ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ ರೆಬೆಲ್ ಲೇಡಿ. ಮಂಡ್ಯ ಬಿಜೆಪಿ ಟಿಕೆಟ್ಗಾಗಿ ಸಂಸದೆ ಸುಮಲತಾ ಪಟ್ ಹಿಡಿದಿದ್ದಾರೆ. ದೋಸ್ತಿಗಳಿಗೆ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ ಸುಮಲತಾ. ಮಂಡ್ಯವನ್ನ ಎಂದೆಂದಿಗೂ ಬಿಡಲ್ಲ ಅಂತ ಸುಮಲತಾ ಶಪಥ ಮಾಡಿದ್ದಾರೆ. ಮಂಡ್ಯದ ಮಣ್ಣಿನ ತಿಲಕ ಇಟ್ಟು ಅಂಬರೀಶ್ರನ್ನ ಬೀಳ್ಕೊಟ್ರು. ಈ ಮಂಡ್ಯ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ನಾನು ಕೂಡ ಈ ಮಂಡ್ಯ ಮಣ್ಣನ್ನ ಬಿಡಲ್ಲ ಅಂತ ರೆಬೆಲ್ ಲೇಡಿ ಪಟ್ ಹಿಡಿದಿದ್ದಾರೆ. ಮತ್ತೆ ಇಂಡಿಯಾದಲ್ಲಿ ಸದ್ದು ಮಾಡಲಿದೆ ಮಂಡ್ಯ ಜಿಲ್ಲೆ. ಹಾಸನ ಮಂಡ್ಯ ಟಿಕೆಟ್ಗಾಗಿ ಬಿಜೆಪಿ ಜೆಡಿಎಸ್ ನಲ್ಲಿ ಪೈಪೋಟಿ ನಡೀತಾ ಇದೆ. ಇತ್ತ ಮಂಡ್ಯ ನಂದೆ ಅಂತ ಸುಮಲತಾ ಶಪಥ ಮಾಡಿದ್ದು ಮಂಡ್ಯ ರಣಕಣ ಮತ್ತಷ್ಟು ರಂಗೇರ್ತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯ ನಂತರ ಮಂಡ್ಯ ಮತ್ತು ಹಾಸನ ಜೆಡಿಎಸ್ ಪಾಲಾಗತ್ತೆ ಅಂತ ಏನ್ ಹೇಳಲಾಗಿದೆ, ಅದರ ಮಧ್ಯದಲ್ಲಿ ಸುಮಲತಾ ಪ್ರತಿಧ್ವನಿಸಿದ್ದಾರೆ. ಮಂಡ್ಯ ಎಂದೆಂದಿಗೂ ಬಿಡಲ್ಲ ಅಂತ ಸುಮಲತಾ ಶಪಥ ಮಾಡಿದ್ದು ಮಂಡ್ಯದಲ್ಲಿ ಈಗ ರಾಜಕೀಯ ಮತ್ತಷ್ಟು ರಂಗೇರ್ತಾ ಇದೆ. ಈ ಮಣ್ಣಿನ ಗುಣ ಇದೆಯಲ್ಲ, ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನ ಇಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿದ್ದು. ಈ ಮಣ್ಣಿನ ತಿಲಕ, ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ. ಈ ಮಣ್ಣಿನ ಗುಣ ಇದೆಯಲ್ಲ, ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನ ಇಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿದ್ದು. ಈ ಮಣ್ಣಿನ ತಿಲಕ, ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ. ಈ ಮಣ್ಣಿನ ಗುಣ ಇದೆಯಲ್ಲ, ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನ ಇಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿದ್ದು. ಈ ಮಣ್ಣಿನ ತಿಲಕ, ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ. ಈ ಮಣ್ಣಿನ ಗುಣ ಇದೆಯಲ್ಲ, ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನ ಇಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿದ್ದು. ಈ ಮಣ್ಣಿನ ತಿಲಕ, ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್. ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ಮಂಡ್ಯ ಪಾಲಿಟಿಕ್ಸ್ ಹೇಗೆ ಅಂತ ಅಂದ್ರೆ ಚುನಾವಣೆ ಹತ್ರ ಬಂದ್ರೆ ಸಾಕು ಕಾದು ಕೆಂಡ ಆಗತ್ತೆ. ಆದ್ರೆ ಈಗ ಚುನಾವಣೆಗೂ ಮುಂಚಿತವಾಗಿಯೇ ಯಾಕೋ ನಿಗಿ ಕೆಂಡದಂತೆ ಕಾಣಿಸ್ತಾ ಇದೆ ಮಂಡ್ಯ. ಬಿಜೆಪಿಯನ್ನ ಬೆಂಬಲಿಸಿರುವಂತಹ ಅಭ್ಯರ್ಥಿ ಸುಮಲತಾ, ಆದ್ರೆ ಈ ಬಾರಿ ಮೈತ್ರಿ ಆಗಿರೋದ್ರಿಂದ ಬಿಜೆಪಿ ಟಿಕೆಟ್ ಸಿಗತ್ತಾ ಜೆಡಿಎಸ್ ಟಿಕೆಟ್ ಸಿಗತ್ತಾ ಗೊತ್ತಿಲ್ಲ. ಆದ್ರೆ ಜೆಡಿಎಸ್ ಆ ಕಡೆ ಬಹಳಷ್ಟು ಓಡಾಡ್ತಾ ಇದೆ. ಹಾಗಾಗಿ ಸುಮಲತಾ ಅವ್ರಿಗೆ ಈ ಬಾರಿ ಹೇಗೆ ಅನ್ನೋ ಪ್ರಶ್ನೆ ಇತ್ತು. ಆದ್ರೆ ರೆಬೆಲ್ ಲೇಡಿಯ ಈ ರೆಬೆಲ್ ಮಾತೇನಿದೆ, ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಮೈತ್ರಿ ಮೇಲೆ? ಶ್ವೇತಾ, ಲೋಕಸಭೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಕ್ಷೇತ್ರ ಹಂಚಿಕೆ ಕೂಡ ಆಗುತ್ತೆ. ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಹೋಗುತ್ತೆ ಅನ್ನುವಂತಹ ಬಹುತೇಕ ಖಚಿತ ಮಾಹಿತಿಗಳೇ ಇರ್ತಕ್ಕಂಥದ್ದು. ಈ ನಡುವೆ ಸುಮಲತಾ ಅವರ ನಡೆ ಏನಾಗಿರುತ್ತೆ, ಅವರು ಒಂದು ವೇಳೆ ಕ್ಷೇತ್ರವನ್ನ ಬಿಡ್ತಾರ, ಯಾವ ರೀತಿ ಅವರ ಡಿಸಿಷನ್ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕಾರ್ಯಕರ್ತರಲ್ಲಿರ್ತಕ್ಕಂತಹ ಪ್ರಶ್ನೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ ಇಂದ ಮಂಡ್ಯ ಕ್ಷೇತ್ರ ಕಳ್ಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಜೆಡಿಎಸ್ ಈಗಾಗಲೇ ತಯಾರಿ ಶುರು ಮಾಡಿದೆ. ನಿಖಿಲ್ ಅಥವಾ HDK ಅವರನ್ನ ಸ್ಪರ್ಧೆ ಮಾಡಬೇಕು ಅಂತೇಳಿ ಜೆಡಿಎಸ್ ನ ಜಿಲ್ಲಾ ನಾಯಕರುಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹಾಲಿ ಸಂಸದೆ ಸುಮಲತಾ ಕೂಡ ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಡ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸತಾಯ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಪದೇ ಪದೇ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿ ಎದುರಾಳಿಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಾ ಇರ್ತಕ್ಕಂಥದ್ದು. ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲೂ ಕೂಡ ಈ ಮಂಡ್ಯದ ಗುಣ ಋಣವನ್ನ ನಾನು ಎಂದಿಗೂ ಕೂಡ ಬಿಡೋದಿಲ್ಲ, ಮಂಡ್ಯವನ್ನ ಬಿಡೋದಿಲ್ಲ ಅನ್ನುವಂತಹ ಮೂಲಕ ಯಾರೆಲ್ಲ ಈ ಮಂಡ್ಯ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂತಹ ಪ್ರಯತ್ನ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನ
ಸಂದೇಶವನ್ನ ರವಾನೆಯನ್ನ ಮಾಡಿರ್ತಕ್ಕಂಥದ್ದು. ಬಿಜೆಪಿಯ ಬೆಂಬಲಿತ ಸಂಸದೆಯಾಗಿ ಸುಮಲತಾ ಅವರು ಆಯ್ಕೆಯಾಗಿದ್ದಾರೆ. ಈ ಬಾರಿ ಬಿಜೆಪಿಯಿಂದನೇ ಸ್ಪರ್ಧಿಸಬೇಕು ಅನ್ನುವಂತ ಬಯಕೆಯನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆದ್ರೆ ಮೈತ್ರಿಯಾಗಿದೆ. ಮಂಡ್ಯ ಕ್ಷೇತ್ರ ಬಹುತೇಕ ಜೆಡಿಎಸ್ಗೆ ಹೋಗುತ್ತೆ. ಹಾಗಾಗಿ ಅದನ್ನ ಆಗ್ಬಾರ್ದು, ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಕೊಡ್ಬಾರ್ದು, ಬಿಜೆಪಿಗೆ ಉಳಿಸ್ಕೊಳ್ಬೇಕು, ಬಿಜೆಪಿಯಿಂದ ನಾನೇ ಅಭ್ಯರ್ಥಿ ಆಗಬೇಕು ಅನ್ನುವಂತ ಪ್ರಯತ್ನದಲ್ಲಿ ಸುಮಲತಾ ಅವರು ಕೂಡ ಇರ್ತಕ್ಕಂಥದ್ದು. ನಾವು ಕೆಲ ದಿನಗಳ ಹಿಂದೆ ಅಷ್ಟೇ ಗಮನಿಸಿದ್ವಿ. ಬಿಜೆಪಿಯ ಹೈಕಮಾಂಡ್ ಅನ್ನ ದೆಹಲಿ ಮಟ್ಟದಲ್ಲಿ ಭೇಟಿ ಮಾಡಿ ಅವರನ್ನ ವಿಶ್ವಾಸಕ್ಕೆ ಪಡೆದು ಮಂಡ್ಯದ ಸ್ಥಿತಿಗತಿಗಳನ್ನ ಅವರಿಗೆ ಮನವರಿಕೆ ಮಾಡಿ ಮಂಡ್ಯವನ್ನ ಬಿಜೆಪಿಗೆ ಉಳಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ಮಾಡಿದ್ರು. ಯಾಕಂತ ಹೇಳಿದ್ರೆ ಹಾಲಿ ಸಂಸದೆ ಇದ್ದೀನಿ, ಬಿಜೆಪಿಗೆ ಮಂಡ್ಯದಲ್ಲಿ ಸಂಘಟನೆ ಹೆಚ್ಚಾಗ್ತಾ ಇದೆ, ಹಾಗಾಗಿ ಮುಂದಿನ ದಿನಗಳ ಒಳ್ಳೆ ಭವಿಷ್ಯ ಇದೆ. ಈ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ಮಂಡ್ಯವನ್ನ ಬಿಜೆಪಿಗೆ ಸಂಘಟನಾತ್ಮಕವಾಗಿ ಉಳಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಿದ್ರು. ಆದ್ರೆ ಇದೀಗ ಅವರು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯವನ್ನ ಬಿಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ, ಇಲ್ಲ ಒಂದ್ ಕಡೆ ಮೈತ್ರಿ ಅಭ್ಯರ್ಥಿ ಆಗುವಂತ ನಿಟ್ಟಿನಲ್ಲಿ ಸುಮಲತಾ ಅವರ ಪ್ರಯತ್ನ ಕೂಡ ಸಾಕ್ತಾ ಇದೆ ಅನ್ನುವಂತ ಅನುಮಾನಗಳು ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಜೆಡಿಎಸ್ ಬುಡಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಒಂದು ಚುನಾವಣಾ ತಯಾರಿಯನ್ನು ಆರಂಭಿಸಿದ್ರೆ ಕ್ಷೇತ್ರವನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ವರಿಷ್ಠರ ಮಟ್ಟದಲ್ಲಿ ಸುಮಲತಾ ಅವರು ಕೂಡ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪದೇ ಪದೇ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರೆ, ಅವರ ಕಾನ್ಫಿಡೆನ್ಸ್ ಅನ್ನ ಗಮನಿಸಿದ್ರೆ ಸುಮಲತಾ ಅವರ ಯೋಚನೆ ಬೇರೆಯದೇ ದಿಕ್ಕಿನಲ್ಲಿ ಸಾಕ್ತಾ ಇದೆ. ಮಂಡ್ಯ ಕ್ಷೇತ್ರವನ್ನ ಬಿಜೆಪಿಗೆ ಉಳಿಸಿಕೊಳ್ಬೇಕು, ತಾನೇ ಅಭ್ಯರ್ಥಿ ಆಗುವಂತ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು ಆ ಪ್ರಯತ್ನಗಳನ್ನ ಸುಮಲತಾ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಸುಮಲತಾ ಅವರು ಪದೇ ಪದೇ ಹೇಳ್ತಿರ್ತಕ್ಕಂಥದ್ದು, ನಾನು ಮಂಡ್ಯವನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನುವಂಥದ್ದು. ಇನ್ನೇನು ಕೆಲವೇ ದಿನಗಳ ಕ್ಷೇತ್ರ ಹಂಚಿಕೆ ಆಗುತ್ತೆ. ಒಂದು ವೇಳೆ ಬಿಜೆಪಿಗೆ ಅಥವಾ ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರ ಹೋದ್ರೆ ಸುಮಲತಾ ಅವರು ಏನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.